ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಬೇಕಾಗಿರುವಂತ ಚಿಕ್ಕ ಚಿಕ್ಕ ದೀಪಗಳನ್ನ ತೋರಿಸ್ತಾ ಇದ್ದೀನಿ. ಈ ದೀಪಕ್ಕೆ ಯಾವುದೇ ರೀತಿ ಎಣ್ಣೆ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಯೂಸ್ ಮಾಡ್ಕೊಂಡು ಉರ್ಸೋದಾಗಿರ್ಬೋದು ಆ ರೀತಿನಲ್ಲಿಲ್ಲ. ಸೊ ಈ ದೀಪಗಳು ಜಸ್ಟ್ ನೀವು ನೀರ್ ಹಾಕಿದ್ರೆ ಸಾಕು ದೀಪ ಆನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಒಂದಷ್ಟು ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ. ಅಂಡ್ ಈಗಾಗಲೇ ಒಂದು 2 ಟೈಪ್ಸ್ ಅಲ್ಲಿ ತೋರಿಸಿದೀನಿ. ಇಫ್ ಇನ್ ಕೇಸ್ ನೀವು ಅದ್ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಆ ದೀಪ ಬೇಕಾದ್ರೂ ಕೂಡ ನೀವು ತಗೋಬಹುದು. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಇವತ್ತಿನ ವಿಡಿಯೋನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀ ಆಗಿ ಈಸಿಯಾಗಿ ನೋಡಬಹುದು. ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ತಡ ಮಾಡದೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ದೀಪ ಬಂದು ಶಂಕು ಡಿಸೈನ್ ನಲ್ಲಿ ಇರುವಂತ ದೀಪನ ತರಿಸಿದೀನಿ. ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಇದು ಬಂದು ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋಂಥದ್ದು. ಬಟ್ ನೋಡಿದ್ರೆ ಮಣ್ಣಲ್ಲಿ ಮಾಡಿದಾರೆ ಅಂತ ಅನ್ಕೋಬಿಡ್ತಾರೆ. ಅಷ್ಟು ತುಂಬಾ ಚೆನ್ನಾಗಿದೆ. 1 ಪ್ಯಾಕ್ ಅಲ್ಲಿ 6 ಬರುತ್ತೆ. ಸೊ ನಾನು 2 ಪ್ಯಾಕ್ ನ ತರಿಸಿದ್ನಿ. ಸೊ ಟೋಟಲ್ ಆಗಿ ನಂಗೆ ಒಂದು 280 ರುಪೀಸ್ ಆಯ್ತು. ನಿಮ್ಗೆ 6 ಬೇಕು ಅಂತ ಹೇಳಿದ್ರೆ 140 ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ತುಂಬಾ ಚೆನ್ನಾಗಿದೆ. ಜಸ್ಟ್ ನೋಡಿ ನಾನು ನೀರ್ ಡ್ರಾಪ್ ಹಾಕ್ತೆ ಅಷ್ಟೇನೆ. ಸೊ ಈ ರೀತಿ ಲೈಟ್ ಆನ್ ಆಯ್ತು. ಅಲ್ಲಿ ಮಧ್ಯದಲ್ಲಿ ಸೆನ್ಸರ್ ತರ ಕೊಟ್ಟಿದೆ ನೋಡಿ, ಚುಕ್ಕಿ ಚುಕ್ಕಿ ತರ. ಸೊ ಅದಕ್ಕೆ ನೀರ್ ಬಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಅದು ಖಾಲಿ ಆದ್ಮೇಲೆ ಮತ್ತೆ ನೀವು ನೀರ್ ಹಾಕೋಬಹುದು. ಓಕೆನಾ? ತುಂಬಾ ಚೆನ್ನಾಗಿದೆ ನೋಡಿ. ಇಷ್ಟಾರೆ ಪರ್ಚೇಸ್ ಮಾಡಿ ಸುಮ್ನೆ ನಾವು ಎಣ್ಣೆ ಬತ್ತಿ ಎಲ್ಲ ಹಾಕಿ ಏನು ಜಾಸ್ತಿ ಅಮೌಂಟ್ ಎಲ್ಲ ಖರ್ಚು ಮಾಡೋಕ್ಕಿಂತ ಈ ರೀತಿ ನಾವು ತಗೊಂಡ್ಬಿಟ್ರಿ ಅಂತ ಹೇಳಿದ್ರೆ ನೀರ್ ಹಾಕ್ತಿದ್ದಂಗೂ ಕೂಡ ಇದು ಆನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದು ಒಂದ್ ಅರೌಂಡ್ 4 ಇಂಚ್ ಅಥವಾ 3 ಇಂಚಸ್ ಅಷ್ಟು ಅಗಲ ಮತ್ತೆ ಉದ್ದ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮೀಡಿಯಂ ಸೈಜ್ ಅಲ್ಲಿ ದೊಡ್ಡದಾಗೆ ಇದೆ ಅಂತಾನೆ ಹೇಳ್ಬೋದು. ಲಿಂಕ್ ಇರುತ್ತೆ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ. ಬಿಕಾಸ್ ತುಂಬಾನೇ ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಇದೆ. ಸೊ ಹಾಗಾಗಿ ನೋಡ್ ತಕ್ಷಣನೇ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೋಬಿಡಿ. ನೆಕ್ಸ್ಟ್ ಯಾವ ತರ ತರಿಸಿದೀನಿ ಅಂತ ಹೇಳಿದ್ರೆ ಓಮ್ ಡಿಸೈನ್ ಇರೋಂತ ಒಂದು ವಾಟರ್ ಸೆನ್ಸರ್ ದಿಯನ್ನ ತರಿಸಿದೀನಿ. ನೋಡಿ ಎಷ್ಟು ಚಂದ ಇದೆ ಅಲ್ವಾ? ಪಕ್ಕ ಟ್ರೆಡಿಷನಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ದೇವ್ರ ಮುಂದೆ ಕೂಡ ನೀವು ಇಡಬಹುದು, ಇಲ್ಲ ಹೊರಗಡೆ ಕೂಡ ನೀವು ಅಂಟಿಸಬಹುದು. ತುಂಬಾ ಚೆನ್ನಾಗಿದೆ. 1 ಪ್ಯಾಕ್ ಅಲ್ಲಿ 4 ಬರುತ್ತೆ. ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋಂಥದ್ದು. ಅಂಡ್ ಇದು ಬಂದು ಒಂದು 3 ಇಂಚಸ್ ಅಷ್ಟು ಉದ್ದ ಬರುತ್ತೆ. ಮತ್ತೆ ಒಂದು 4 ರಿಂದ 5 ಇಂಚಸ್ ಅಷ್ಟು ಅಗಲ ಬರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ದೊಡ್ಡದಾಗೇನೆ ಇದೆ ಫ್ರೆಂಡ್ಸ್. ಓಕೆನಾ? ಮತ್ತೆ ಡಿಸೈನ್ ಕೂಡ ಅಷ್ಟೇ ನೋಡಿ, ಓಮ್ ಅಂತ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅಂಡ್ ಅಂದ್ರೆ ಒಂದ್ ರೀತಿ ಡಬಲ್ ಸ್ಟೆಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಜಸ್ಟ್ ನೀರ್ ಹಾಕಿದ್ವಿ ಒಳಗಡೆ ಅಂತ ಹೇಳಿದ್ರೆ ಈ ರೀತಿನಲ್ಲಿ ಲೈಟ್ ಆನ್ ಆಗ್ಬಿಡತ್ತೆ ಸೆನ್ಸರ್ ಮೂಲಕ. ಅಂಡ್ ಪ್ರೈಸ್ ಎಷ್ಟು ಗೊತ್ತಾ? ಬರೀ 133 ರೂಪಾಯಿ ಅಷ್ಟೇ. 4 ದೀಪ ಬರುತ್ತೆ. ನಿಮ್ಗೆ ಎಷ್ಟು ಪ್ಯಾಕ್ ಬೇಕಾದ್ರೂ ಕೂಡ ನೀವು ತಗೋಬಹುದು. ಸಖತ್ತಾಗಿದೆ ಕ್ವಾಲಿಟಿ ಎಲ್ಲ. ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲೂ ಕೂಡ ಇದೆ ಅಲ್ವಾ? ಸೊ ನೋಡಿ ಇಷ್ಟ ಆದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ದೀಪ ಯಾವ್ದು ಅಂತ ಹೇಳಿದ್ರೆ ಒಂದ್ ರೀತಿ ಕಟ್ ವರ್ಕ್ ಡಿಸೈನ್ ಅಥವಾ ಫ್ಲವರ್ ಡಿಸೈನ್ ಅಂತಾನು ಕೂಡ ಹೇಳ್ಬೋದು. ನೋಡ್ತಿದೆ ಅಲ್ವಾ? ಸೊ ಈ ರೀತಿನಲ್ಲಿ ಒಂಥರ ಬೌಲ್ ತರ ಇರುವಂತ ದೀಪ ಇದು. ತುಂಬಾ ಚೆನ್ನಾಗಿದೆ. ಇದು ಕೂಡ 1 ಪ್ಯಾಕ್ ಅಲ್ಲಿ 6 ಬರುತ್ತೆ. ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದು ಪ್ಲಾಸ್ಟಿಕ್ ಅಲ್ಲಿ ಮಾಡಿರುವಂತದ್ದು ಕೂಡ. ಅಂಡ್ ವೆಯ್ಟ್ ಇದು ಹೇಳೋದಾದ್ರೆ ಒಂದು 2 ಇಂಚಸ್ ಅಷ್ಟು ಉದ್ದ ಮತ್ತೆ ಅಗಲ ಬರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಚಿಕ್ಕದಾಗಿದೆ, ಅಂದ್ರೆ ತುಂಬಾ ಚಿಕ್ಕದಾಗಲ್ಲ. ನಾನು ಅವಾಗಲೇ ತೋರಿಸೋದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಣ್ಣದಾಗಿದೆ. ಬಟ್ ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿರಲ್ವಾ? ಸೊ ಮೇಲ್ಗಡೆ ಒಂದ್ ರೀತಿ ಎಲೆ ತರ ಅನ್ಬೋದು ಅಥವಾ ಕಟ್ವಾಗ್ ಡಿಸೈನ್ ಅಂತಾನು ಕೂಡ ಹೇಳ್ಬೋದು ಅಥವಾ ಫ್ಲವರ್ ಡಿಸೈನ್ ಅಂತಾನು ಕೂಡ ಕರಿಬಹುದು. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ಆಗಿದೆ. ರೌಂಡ್ ಶೇಪ್ ಅಲ್ಲಿ ಇದೆ. ಸೊ ಇಷ್ಟ ಆದ್ರೆ ತಗೊಳ್ಳಿ. ಅಂಡ್ ಇದಕ್ಕೆ ಪ್ರೈಸ್ ಬಂದು 164 ರೂಪಾಯಿ ಆಯ್ತು. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು, ಅಂದ್ರೆ ಎಷ್ಟು ಪ್ಯಾಕ್ ಬೇಕು ಅಂತ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ತುಂಬಾ ಚೆನ್ನಾಗಿದೆ ಇದು ಕೂಡ. ಅಂಡ್ ನೆಕ್ಸ್ಟ್ ದೀಪ ಬಂದು ತುಂಬಾನೇ ಡಿಫ್ರೆಂಟ್ ಅಂಡ್ ತುಂಬಾನೇ ಡಿವೈನ್ ಆಗಿರೋಂತ ದೀಪ. ಸೊ ಇದು ಬಂದು ಶಿವಲಿಂಗ ವಾಟರ್ ಸೆನ್ಸರ್ ದೀಪ ಇದು. ಸೊ ಇದಕ್ಕೆ ಜಸ್ಟ್ ನೀವು ಇದು ಸೇಮ್ ಅಷ್ಟೇ ನೀರ್ ಹಾಕಿದ್ರೆ ಆನ್ ಆಗುತ್ತೆ. ಬಟ್ ನಾನು ನೀರಿಗೆ ಸ್ವಲ್ಪ ಹಾಲು ಹಾಕಿದ್ನಿ. ಯಾಕೆಂತ ಹೇಳಿದ್ರೆ ಶಿವಲಿಂಗ ಇದೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಒಂದ್ ರೀತಿ ಟ್ರೆಡಿಷನಲ್ ಆಗಿರ್ಲಿ ಮತ್ತೆ ಸ್ವಲ್ಪ ಭಕ್ತಿ ಆಗಿರ್ಲಿ ಅಂತ ಹೇಳಿ. ಸೊ ನೀವು ಬರೀ ನೀರ್ ಹಾಕಕ್ ಹೋಗ್ಬೇಡಿ. ಅದ್ರ ಜೊತೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀವು ಹಾಕಿದ್ರೆ ಸಾಕು. ನೋಡಿ ಮೇಲ್ಗಡೆ ಶಿವಲಿಂಗ ಏನಿದೆ ಅಲ್ವಾ? ಸೊ ಅದು ಆನ್ ಆಗತ್ತೆ. ಅಂದ್ರೆ ಲಿಂಗದಲ್ಲೇನೆ ಒಂದ್ ರೀತಿ ಲೈಟ್ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿದೆ. ಇದನ್ನ ಬೇಕಾದ್ರೆ ನೀವು ಪೂಜೆ ರೂಮ್ ಅಲ್ಲೂ ಕೂಡ ಇಡಬಹುದು. ಇದರಲ್ಲಿ 1 ಪ್ಯಾಕ್ ಅಲ್ಲಿ ಇದೊಂದೇ ಬರುತ್ತೆ. ಜಾಸ್ತಿ ಏನ್ ಬರೋದಿಲ್ಲ. ಸೊ ನೀನ್ ಹೊರಗಡೆ ಎಲ್ಲ ಇಡೋದಿಕ್ ಹೋಗ್ಬೇಡಿ. ಮನೆ ಒಳಗಡೆ ಇಡಿಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದು ಅಷ್ಟೇ ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋಂಥದ್ದು. ಒಂದು 2 ರಿಂದ 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಅಂಡ್ ಅಗಲ ಬಂದು ಒಂದು 4 to 5 ಇಂಚಸ್ ಅಷ್ಟು ಬರುತ್ತೆ. ಸ್ವಲ್ಪ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 80 ರುಪೀಸ್ ಏನೋ ಆಯ್ತು ಅಷ್ಟೇನೆ. ಲಿಂಕ್ ಕೊಟ್ಟಿರ್ತೀನಲ್ವಾ? ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲಿ ಸಿಗ್ಬೋದು. ಇಷ್ಟ ಆದ್ರೆ ತಗೊಳ್ಳಿ. ಸಖತ್ತಾಗಿದೆ ಇದು ಕೂಡ. ಓಕೆ ಫ್ರೆಂಡ್ಸ್, ನೋಡುದಲ್ಲ ಇದಷ್ಟು ವಾಟರ್ ಸೆನ್ಸ್ ದೀಪನ ನಾನು ಹಬ್ಬಕ್ಕೆ ಅಂತ ಹೇಳಿ ಮೀಶೋ ಇಂದ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಅಂಡ್ ತುಂಬಾನೇ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲೂ ಕೂಡ ನಿಮ್ಗೆ ತೋರಿಸಿದೀನಿ. ಅಂಡ್ ಅವಾಗಲೇ ಹೇಳಿದಾಗ ಈಗಾಗ್ಲೇನೂ ಕೂಡ ಒಂದ್ ವಿಡಿಯೋ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ?
ಸೊ ಅದ್ರದ್ದು ಕೂಡ ಲಿಂಕ್ ಕೊಡ್ತೀನಿ. ಅದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಅದು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆನಾ. ಅಂಡ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಸೊ ಹಾಗಾಗಿ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕಂತೂ ಹೋಗ್ಬೇಡಿ. ಮತ್ತೆ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕಡಿಮೆ ಪ್ರೈಸ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.